ನೋಡ್ತಿದ್ದೀರಲ್ಲ ಕಾಳು ಮೆಣಸು. ನಾವು ಹಳ್ಳಿನಲ್ಲಿದ್ದೀವಿ ಅಂದರೆ ಮನೆ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಒಂದು ಗಿಡದ ಬುಡದಲ್ಲಿ ಒಂದು ಕಾಳು ಮೆಣಸಿನ ಗಿಡ ಹಾಕ್ಕೊಂಡ್ವಿ ಅಂತ ಅಂದರೆ ನಮಗೆ 1-2 ವರ್ಷದ ತನಕ ಕಾಳು ಮೆಣಸು ಮನೆಯಲ್ಲೇ ಸಿಗುತ್ತೆ. ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿದೆ ಗಿಡ ಆಗ್ಬೋದು, ಕಾಳು ಮೆಣಸು ಆಗ್ಬೋದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇವತ್ತು ಬಂದು ರೊಟ್ಟಿ ಚಪಾತಿಗೆಲ್ಲ ಒಂದೊಳ್ಳೆ ಕಾಂಬಿನೇಷನ್ನು ಬದನೆಕಾಯಿ ಮೊಸರು ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಇದು ರೈಸಿಗೆಲ್ಲ ಒಂದು ಸೈಡ್ ಡಿಶ್ ಥರನೇ ಉಪಯೋಗಿಸ್ಕೊಳ್ಬೋದು. ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾದಾಗ ಒಂದು ಸಲ ಈ ಥರ ಟ್ರೈ ಮಾಡಿ. ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾವು ಇಲ್ಲಿ ಅಂದರೆ ಹಸಿರು ಬದನೆಕಾಯಿ ಬರುತ್ತಲ್ಲ, ಈ ಮೈಸೂರು ಬದನೆಕಾಯಿ ಅಂತಲೂ ಹೇಳ್ತಾರೆ. ಇದನ್ನು ಕಟ್ ಮಾಡಿ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ಬೇಕು. ಒಂದು 2 ನಿಮಿಷ ಬೇಯಿಸ್ಕೊಂಡ್ವಿ ಅಂತ ಅಂದರೆ ನಮಗೆ ಇದು ನೀಟಾಗಿ ಬೆಂದಿರುತ್ತೆ. ನೋಡ್ತಿರ್ಬೋದು ನೀವು, ಆಲ್ರೆಡಿ ಇದು ಬೆಂದಿದೆ. ಬೇರೆ ಖಾರಕ್ಕೇನು ಯೂಸ್ ಮಾಡದೇ ಇರೋದ್ರಿಂದ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿನ ನೀವು ಬೇಯುವಾಗಲೇ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಇದು ಮಾಡೋಕ್ಕೆ ಒಂದು 2-3 ನಿಮಿಷ ಆದರೆ ಸಾಕು. ರುಚಿ ಮಾತ್ರ ತಿಂದರೆ ಹಾಗೆ ಕಳೆದು ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಯಾವಾಗಲೂ ಒಂದೇ ಥರ ತರಕಾರಿ ಗ್ರೇವಿಗಳನ್ನೆಲ್ಲ ಮಾಡಿಕೊಂಡು ಬಾಯಿ ಕೆಟ್ಟಿದೆ ಅಂತ ಅನ್ನುವಾಗ ಒಂದು ಸಲ ಇದನ್ನು ಟ್ರೈ ಮಾಡಿ. ಈಗ ಇದಕ್ಕೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಮೊಸರು. ಇದಕ್ಕೆ ರುಬ್ಬಲಿಕ್ಕೆ ನಾವು ಮೊಸರನ್ನ ಹಾಕ್ಕೊಳ್ಬೇಕು, ನೀರನ್ನ ಸೇರಿಸ್ಕೊಳ್ಳೋದು ಬೇಡ. ರುಬ್ಬಕ್ಕೆ ಎಷ್ಟು ಬೇಕು ಅಷ್ಟನ್ನು. ಇದಕ್ಕೆ ಬೆಳ್ಳುಳ್ಳಿ ಹಾಕಿರೋ ವಿಡಿಯೋ ಮಿಸ್ ಆಗಿದೆ. ಒಂದು 4-5 ಬೆಳ್ಳುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಸಿ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡ್ವಿ ಅಂದರೆ ನಮಗೆ ಒಗ್ಗರಣೆ ರೆಡಿಯಾಗುತ್ತೆ. ಇದು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆಗೆ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಮನೇಲಿ ಒಂದು 4 ಬದನೆಕಾಯಿ, 1-2 ಹಸಿಮೆಣಸಿನ್ಕಾಯಿ ಇತ್ತು ಅಂತ ಅಂದರೆ ಇನ್ನು ಉಳಿದೆಲ್ಲ ಸಾಮಗ್ರಿಗಳು ಮನೇಲಿ ಇರ್ತಕ್ಕಂಥದ್ದೇ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ಲ, ನೋಡ್ತಾ ಇದ್ರೇ ತಿನ್ನೋಣ ಅನ್ನೋ ಥರ ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿರುತ್ತೆ ರುಚಿನೂ ಕೂಡ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನಿಲ್ಲಿ ರೊಟ್ಟಿ ಜೊತೆಗೆ ಇದನ್ನು ಮಾಡ್ಕೊಂಡಿದ್ದು. ಅಂದರೆ ಆಲ್ಮೋಸ್ಟ್ ರೊಟ್ಟಿ ಚಪಾತಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು ಅನ್ನಕ್ಕೆ ಸೈಡ್ ಡಿಶ್ ಥರ ತುಂಬ ಚೆನ್ನಾಗಿರುತ್ತೆ, ಬಟ್ ರೊಟ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ರೊಟ್ಟಿ ಮಾಡ್ಕೊಂಡಾಗ ಯಾವಾಗಲಾದರೂ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ. ಇದು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು. ಹಾಗೆಯೇ ನಾನು ಮೊನ್ನೆ ಊರಿಗೆ ಹೋದಾಗ ಪಿತೃಪಕ್ಷಕ್ಕೆ ಅಮ್ಮನ ಮನೆ ಹತ್ರ ಸುತ್ತ ಇರ್ತಕ್ಕಂಥ ಕೆಲವೊಂದು ಅಂದರೆ ತರಕಾರಿ ಗಿಡಗಳಾಗ್ಬೋದು, ಪೆಪ್ಪರ್ ಗಿಡ, ಇದ್ರದ್ದೆಲ್ಲ ವೀಡಿಯೋ ಮಾಡ್ಕೊಬಂದಿದ್ದೆ. ಅದರದ್ದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಹಾಕಿದ್ದೀನಿ. ಫಸ್ಟಿಗೆ ಇದು ನೋಡ್ತಿರ್ಬೋದು ನೀವು, ಪೆಪ್ಪರ್ ಗಿಡ ಎಷ್ಟು ಬಿಟ್ಟಿದೆ ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು. ಒಂದೇ ಗಿಡ ಇದು, ಒಂದೇ ಬಳ್ಳಿ, ಬಟ್ ಅಂದರೆ ಹೆಲ್ದಿಯಾಗಿದೆ ಗಿಡ. ಇದಕ್ಕೆ ಬೇರೆ ಯಾವುದೇ ಅಂದರೆ ಇದು ಯೂರಿಯಾ ಆ ಥರದ್ದೆಲ್ಲ ಏನು ಹಾಕಲ್ಲ, ಹಸು ಗೊಬ್ಬರ ಅಷ್ಟೇ ಹಾಕಿದ್ದಾರೆ ಇವರು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಒಂದು ಗಿಡ ಇತ್ತು ಮನೆಯಲ್ಲಿ ಅಂದರೆ ಒಂದು 2-3 ವರ್ಷಕ್ಕಾಗೋಷ್ಟು ನಮಗೆ ಕಾಳುಮೆಣಸು ಒಂದು ಸಲ ಕಿತ್ತಾಗ್ಲೇ ಸಿಗುತ್ತೆ ನಮಗೆ. ನೋಡ್ತಿದ್ದೀರಲ್ಲ, ಅಂದರೆ ಮನೆ ಸುತ್ತ ಒಂದು 10-15 ಇದಿದೆ ಅಡಿಕೆ ಗಿಡಕ್ಕೆ ಹಾಕ್ಕೊಂಡಿದ್ದಾರೆ ಅಮ್ಮ. ಇದು ನೋಡ್ತಿದ್ದೀರಲ್ಲ, ಇದು ಮೆಣಸಿನ್ಕಾಯಿ ಗಿಡ. ಅಂದರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಇದು ಮಂಗಳೂರು, ಸಕಲೇಶಪುರ ಸೈಡಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಮ್ಮ ಕಡೆ ಸ್ವಲ್ಪ ಕಡಿಮೆನೇ, ಈ ಕಡೆ ಮೈಸೂರು ಕಡೆ ಬಂದರೆ. ನಾ ಯಾವಾಗಲೋ ಒಂದು ಸಲ ಒಂದು ಸೀಡನ್ನ ಹಾಕಿದ್ದು ಅದೇ ಬರುತ್ತೆ. ನಾವು ಕಿತ್ತಿ ಎಸೆದ್ರೂ ಕೂಡ ಅದೇ ಬರುತ್ತೆ. ಅಂದರೆ ತುಂಬ ಹೈಟು ಇರಲ್ಲ ಗಿಡ, ಬಟ್ 1-2-3 ಹಾಕಿದ್ವಿ ಅಂದರೆ ಒಂದು 4-5 ಜನಕ್ಕೆ ಚಟ್ನಿ ಮಾಡ್ಕೊಳ್ಬೋದು, ಅಷ್ಟು ಖಾರ ಇರುತ್ತೆ ಅದು. ನೋಡ್ತಿದ್ದೀರಲ್ಲ, ಎಲ್ಲ ಅಡಿಕೆ ಗಿಡಕ್ಕೂ ಪೆಪ್ಪರ್ ಗಿಡನ ಹಬ್ಸಿದ್ದಾರೆ. ಹಾಗೆಯೇ ಸಿಂಟೆಕ್ಸ್ದು ಏನು ಸ್ಟ್ಯಾಂಡ್ ಇದೆ ಅದಕ್ಕೆ ಎಂಥದ್ದು ಸೀಮೆ ಬದನೆಕಾಯಿ ಗಿಡನೂ ಕೂಡ ಹಾಕ್ಕೊಂಡಿದ್ದಾರೆ. ಸೀಮೆ ಬದನೆಕಾಯಿ ಅಂತೂ
ಈ ಊರವರಿಗೆಲ್ಲ ಕೊಟ್ಟರು ಇನ್ನೂ ಬಿಡುತ್ತೆ, ಅಷ್ಟು ಬರುತ್ತೆ ಸೀಮೆ ಬದನೆಕಾಯಿ. ಅವರಿಗೇ ತಿಂದು ಬೇಜಾರಾಗಬೇಕು ಅಷ್ಟಿರುತ್ತೆ. ಹಾಗೆಯೇ ಅಡಿಕೆ ಗಿಡಗಳು, ಅಂದರೆ ನಮ್ಮದೇ ಅಡಿಕೆ ಗಿಡ ಇದೆ, ಅದು ಬೀಳುತ್ತಲ್ಲ ಹಣ್ಣಾಗಿ, ಅದನ್ನು ಪ್ಯಾಕೆಟ್ ಮಾಡ್ತಾರೆ. ಅಂದರೆ ಸ್ವಲ್ಪ ವಯಸ್ಸಾಗಿರಬೇಕು ಗಿಡಕ್ಕೆ, ಅಂದರೆ ಒಂದು 25-30 ವರ್ಷ ಹಳೆ ಗಿಡ ಇರುತ್ತಲ್ಲ, ಆ ಥರ ಗಿಡದಲ್ಲಿ ಅಡಿಕೆ ಗಿಡನ ಪ್ಯಾಕ್ ಮಾಡಿಟ್ಟಿದ್ದಾರೆ. ಹಾಗೆಯೇ ದಾಸವಾಳ ಗಿಡಗಳಾಗ್ಬೋದು ಪೂಜೆಗೆ. ಇದುವೇ ನೋಡಿ ಗಾಂಧಾರಿ ಮೆಣಸೆನೆ, ಅಂದರೆ ತುಂಬ ಚಿಕ್ಕದಿದೆ, ನೋಡೋರಿಗೆ ಇದರಲ್ಲಿ ಅಷ್ಟು ಖಾರ ಇರುತ್ತಾ ಅಂತ ಅನ್ನಿಸ್ಬೋದು. ಬಟ್ ಗಾದೆ ಇಲ್ವ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಹಾಗೆ ಮೆಣಸಿನ್ಕಾಯಿ ತುಂಬ ಚಿಕ್ಕದು, ಬಟ್ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದನ್ನು ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ವರ್ಷ ಪೂರ್ತಿನೂ ಕೂಡ ಯೂಸ್ ಮಾಡ್ಬೋದು. ನನಗೆ ಇದ್ರದ್ದು ಬೆಲೆ ಗೊತ್ತಾಗಿದ್ದೆಲ್ಲಿ ಅಂದರೆ ಬೆಂಗಳೂರಲ್ಲಿ ಲುಲ್ಲು ಮಾಲಲ್ಲಿ ಅದನ್ನು ಒಣಗಿಸಿ ಪ್ಯಾಕ್ ಮಾಡಿದ್ರು. ತುಂಬ ಕಾಸ್ಟ್ಲಿ ಇತ್ತು ಪ್ರೈಸು, ಆವಾಗಲೇ ಗೊತ್ತಾಗಿದ್ದು ನನಗೆ. ಅಮ್ಮನ ಮನೆ ಹತ್ರ ನಾವು ಅದನ್ನು ಕೀಳ್ತಾನೆ ಇರಲಿಲ್ಲ, ಹಾಗೆ ಬಿಟ್ಬಿಡ್ತಿದ್ವಿ. ಈಗ ಅದರದ್ದು ಬೆಲೆ ಗೊತ್ತಾದಮೇಲೆ ಒಂದು ಸ್ವಲ್ಪ ಕಿತ್ತು ಒಣಗಿಸಿ ಇಟ್ಕೊಳ್ಳೋದು, ಆ ಥರ ಮಾಡ್ಕೊಂಡಿದ್ದೀವಿ. ಇದು ನೋಡ್ತಿರ್ಬೋದು ವೀಳ್ಯದೆಲೆ ಗಿಡ, ಇದನ್ನು ಕೂಡ ಅಡಿಕೆ ಗಿಡಕ್ಕೆ ಹಬ್ಸಿದ್ದಾರೆ. ಎಷ್ಟು ಬಿಡುತ್ತೆ ಅಂದರೆ ತುಂಬ ಅಡಿಕೆ ಗಿಡ ಎಷ್ಟು ಹೈಟ್ ಇದೆ ಅಷ್ಟು ಹೈಟಲ್ಲೂ ಹೋಗಿದೆ ಇದು. ಹಾಗಾಗಿ ಎಲೆನ ಕೀಳೋದಕ್ಕೆ ಸ್ವಲ್ಪ ಕಷ್ಟ, ಏಣಿ ಹಾಕ್ಕೊಂಡೇ ಕೀಳಬೇಕು. ನೋಡಿ ಬುಡ ಎಷ್ಟು ದಪ್ಪ ಇದೆ, ಅಂದರೆ ತುಂಬ ಹಳೇ ಗಿಡ, ತುಂಬ ವರ್ಷದಿಂದ ಇರ್ತಕ್ಕಂಥ ಒಂದು ಗಿಡ. ಇದು ಕೂಡ ಅಡಿಕೆ ಗಿಡಗಳು ಅಲ್ಲಿ ಆಗಲೇ ತೋರಿಸಿದ್ನಲ್ಲ, ಅದೆಲ್ಲ ಒಂದು 2 ವರ್ಷ ಆಗಿರ್ತಕ್ಕಂಥ ಗಿಡ. ಇದೆಲ್ಲ ಬಂದು ಈಗ 6 ತಿಂಗಳು ಅಷ್ಟಾಗಿರೋದು. ಇದು ನೋಡ್ತಿದ್ದೀರಲ್ಲ, ಇದು ಬಂದು ಸುವರ್ಣ ಗೆಡ್ಡೆ, ತುಂಬ ಅಂದರೆ ತುಂಬ ದಪ್ಪದಿರುತ್ತೆ. ಇಲ್ಲಿ ಹೂವು ಬರುತ್ತೆ ಸುವರ್ಣ ಗೆಡ್ಡೆದು. ಹೂವು ಬಂದಮೇಲೆ ಅದು ಬಂದಿದೆ ಅಂತೇಳಿ ಗೆಡ್ಡೆ, ಆಗ ಅದನ್ನು ಅಗೆದು ತೆಗೆದ್ರೆ ನಮಗೆ ಭೂಮಿ ಒಳಗಡೆ ಗೆಡ್ಡೆ ಸಿಗುತ್ತೆ. ಇದು ಒಂದು ನೋಡಿ ವೀಳ್ಯದೆಲೆ, ಇದನ್ನು ಎಷ್ಟು ದೊಡ್ಡದಿದೆ ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು. ಬಟ್ ಕೀಳೋದು ಸ್ವಲ್ಪ ಕಷ್ಟ, ಏಣಿ ಇಲ್ಲ ಅಂತಂದರೆ ಕೀಳೋದಕ್ಕಾಗಲ್ಲ. ಇಲ್ಲ ಅಂತಂದರೆ ಯಾರು ಕೆಲಸಕ್ಕೆ ಆಳು ಬಂದಿರ್ತಾರಲ್ಲ ಅವ್ರನ್ನ ಹತ್ತಿಸಿ ಕೀಳಿಸ್ಕೊಳ್ಬೇಕಾಗತ್ತೆ. ಇಲ್ಲೇನು ಅವ್ರೇನು ಮಾರೋದು ಆ ಥರ ಎಲ್ಲ ಏನು ಮಾಡಲ್ಲ. ಇದು ಕೆಲವೊಂದೆಲ್ಲ ನೆಲದಲ್ಲೇ ಹಬ್ಬಿದೆ ವೀಳ್ಯದೆಲೆ, ನೋಡಿ ಗೋಡೆಗೆ ಹಬ್ಕೊಂಡಿದೆ. ಇದು ಅಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಹಳ್ಳಿನಲ್ಲಿ ಜೀವನ. ಏನಾದರೂ ಬೇಕು ಅಂತ ಅಂದರೆ ಫ್ರೆಶ್ ಆಗಿ ಅಲ್ಲೇ ಮನೆ ಹಿಂದೆ ಮುಂದೆ ಹಾಕ್ಕೊಂಡಿರ್ತಾರೆ, ಹೋಗಿ ಕಿತ್ಕೊಂಡ್ಬಂದು ಮಾಡ್ಕೊಳ್ಳೋದಾಗ್ಬೋದು. ಇದೆಲ್ಲ ತುಂಬ ಅಂದರೆ ತುಂಬ ಖುಷಿ ಅಂತ ಅನಿಸುತ್ತೆ. ಹಾಗೆಯೇ 1-2 ಬದನೆಕಾಯಿ ಗಿಡಗಳು ಹಾಕ್ಕೊಂಡಿದ್ದಾರೆ, ಅದು ಅಷ್ಟೇ KG ಗಟ್ಟಲೆ ಸಿಗುತ್ತೆ. ಅಂದರೆ ಜಸ್ಟ್ ಹಸುವಿನ ಗೊಬ್ಬರ ಅಷ್ಟೇ ಹಾಕೋದವರು. ಅದು ಬದನೆಕಾಯಿ ಗಿಡ ಅಂತೂ ಅದಕ್ಕೆ ವಯಸ್ಸಾಯಿತು ಅಂದರೆ ಬುಡ ಅಷ್ಟೇ ಕಟ್ ಮಾಡ್ತಾರೆ, ಮತ್ತು ನೆಕ್ಸ್ಟ್ ಇಯರಿಗೆ ಅದೇ ಚಿಗುರಿ ಅದೇ ಬಿಟ್ಟು ಅಂದರೆ ಚೆನ್ನಾಗಿ ಬದನೆಕಾಯಿನ ಬಿಡುತ್ತೆ. ನೋಡ್ತಿರ್ಬೋದು ನೀವು. ಇದು ಒಂದು ತೊಗರಿಕಾಯಿ ಗಿಡ. ಒಂದೊಂದು ಗಿಡಗಳು ಹಾಕ್ಕೊಳ್ತಾರೆ, ಮನೆಗೆ ಎಷ್ಟು ಬೇಕಷ್ಟು ಸಫಿಷಿಯೆಂಟಾಗಿ ಸಿಗುತ್ತೆ ಯಾವುದೇ ಆದ್ರೂ. ತೊಗರಿಕಾಯಿ ಆಗ್ಬೋದು, ಬದನೆಕಾಯಿ, ಈ ಎಂಥದ್ದು ಇದು ನೋಡಿ, ಇದು ಗಣಕೆ ಸೊಪ್ಪು, ಇದಂತೂ ಅಲ್ಲಲ್ಲೇ ಹುಟ್ಕೊಂಡಿರುತ್ತೆ. ಯಾವಾಗ ಬೇಕು ಆವಾಗ ಕಿತ್ಕೊಂಬಂದು ಪಲ್ಯ ಆಗ್ಬೋದು, ಸಾಂಬಾರು ಇದೆಲ್ಲ ಮಾಡಲಿಕ್ಕೆ ಈಸಿ. ನಾವು ಊರಿಗೆ ರಜಕ್ಕೆ ಹೋದಾಗ ಅದೇ ಮಾಡೋದು. ಆಲ್ಮೋಸ್ಟು ಅಂದರೆ ಅಲ್ಲಿ ತರಕಾರಿ ಕೊಂಡ್ಕೊಳ್ಳೋದೇ ಬೇಡ, ಕೆಲವೊಂದೆಲ್ಲ ಹಾಗೆ ಸಿಗುತ್ತೆ ನ್ಯಾಚುರಲ್ ಆಗಿ. ಇದು ನೋಡಿ, ಇದು ನೆಲ ಬಸಳೆ ಅಂತ ಅಂದ್ಬಿಟ್ಟು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹಬ್ಬುತ್ತಲ್ಲ ಬಸಳೆ ಸೊಪ್ಪು, ಅದರಲ್ಲೇ ಇದು ನೆಲದಲ್ಲೇ ಬರುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೇಮ್ ನಾವು ಹಬ್ಬತ್ತಲ್ಲ ಬಳ್ಳಿ ಬರುತ್ತಲ್ಲ, ಅದರಲ್ಲಿ ಏನೆಲ್ಲ ರೆಸಿಪಿಗಳು ಮಾಡ್ತೀವಿ ಅದೇ ರೆಸಿಪಿನ ಇದರಲ್ಲೂ ಸಾಂಬಾರು, ಗ್ರೇವಿ, ತಂಬುಳಿ ಈ ಥರ ಎಲ್ಲವೂ ಮಾಡ್ಬೋದು ಇದರಲ್ಲೂ. ಇದಂತೂ ಸಾಕಷ್ಟು ಬಿಡುತ್ತೆ, ಕಿತ್ತು ಎಸಿತಿರ್ತಾರೆ ಆದ್ರೂ ಬರ್ತಿರುತ್ತೆ. ಇದು ನೋಡಿ ಬದನೆಕಾಯಿ ಎಲೆ ಹಿಂದೆ ಯಾವುದೋ ಒಂದು ಹುಳುನೋ ಏನೋ ಮೊಟ್ಟೆ ಇಟ್ಟಿತ್ತು, ನಾನು ನೋಡಿದ್ನಲ್ಲ, ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳಿ ನೋಡ್ತಿರ್ಬೋದು. ಇದು ಬಂದು ಬದನೆಕಾಯಿ ಗಿಡ, ಮೈಸೂರು ಬದನೆಕಾಯಿ ಅಂತ ಹೇಳ್ತಾರಲ್ಲ ಅದು. ಇದಂತೂ ಒಂದು 4-5 ವರ್ಷದಿಂದ ಸೇಮ್ ಗಿಡಗಳು ಬುಡ ಕಟ್ ಮಾಡ್ತಾರೆ, ಮತ್ತೆ ಚಿಗುರುತ್ತೆ ಮತ್ತೆ ಬರುತ್ತೆ. ಇದು ನೋಡಿ. ಹಾಗೆ ಮನೆ ಅಂದರೆ ಕಾಂಪೌಂಡ್ ಒಳಗಡೆ ಒಂದು ಮಾವಿನ ಹಣ್ಣು ಗಿಡನೂ ಕೂಡ ಇದೆ. ಸೀಮೆ ಬದನೆಕಾಯಿ ಅಂತೂ ಎಷ್ಟು ಬಿಟ್ಟಿದೆ ಅಂತ ಅಂದರೆ ಎಲೆಗೊಂದು ಕಾಯಿ ಅಂತ ಹೇಳ್ತಾರಲ್ಲ ಆ ಥರ ಸಿಕ್ಕಾಬಟ್ಟೆ ಬಿಡುತ್ತೆ. ಈ ಥರ ಬಳ್ಳಿದೆಲ್ಲ ಒಂದೊಂದು ಗಿಡ ಹಾಕ್ಕೊಂಡ್ವಿ ಅಂತ ಅಂದರೆ ಸಾಕು, ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿ ಎಲ್ಲ ಈಸಿಯಾಗಿ ಮನೆಯಲ್ಲೇ ಬೆಳ್ಕೊಬೋದು. ಹಂಗಾಗಿ ಹಳ್ಳಿಲಿರೋರಿಗೆ ಸ್ವಲ್ಪ ಜೀವನ ನಡೆಸೋದು ಅಂತ ಏನು ಕಷ್ಟ ಅಂತ ಅನಿಸಲ್ಲ. ಒಂದು ಹಸು ಇದ್ದು ಒಂದು ಸ್ವಲ್ಪ ತರಕಾರಿ ಗಿಡಗಳು, ಸೊಪ್ಪು ಇದೆಲ್ಲ ಹಾಕ್ಕೊಂಡ್ರು ಅಂತ ಅಂದರೆ. ಇದು ನೋಡ್ತಿರ್ಬೋದು ಪೆಪ್ಪರ್ ಗಿಡ. ಅಂದರೆ ಮನೆ ಹತ್ರ ಯಾವುದಾದ್ರೂ ಒಂದು ಗಿಡಕ್ಕೆ 1-2 ಬಳ್ಳಿ ಹಬ್ಸಿದ್ವಿ ಅಂತ ಅಂದರೆ ನಿಮಗೆ ಖರ್ಚಿಗೆ ಕಾಸು ಆಗುತ್ತೆ, ಮನೆಗೆ ಪೆಪ್ಪರು ಆಗುತ್ತೆ, ಅಷ್ಟು ಬಿಡುತ್ತೆ ಪೆಪ್ಪರು. ನೋಡ್ತಿರ್ಬೋದು. ಇದನ್ನೇನು ಮೇಂಟೈನ್ ಮಾಡೋದು ಏನು ತುಂಬ ಏನು ಕಷ್ಟ ಅಲ್ಲ. ಅಂದರೆ ಸಮ್ಮರಲ್ಲಿ ಸ್ವಲ್ಪ ನೀರು ಹಾಕಬೇಕಾಗತ್ತೆ, ಬಿಟ್ಟರೆ ಆಲ್ಮೋಸ್ಟ್ ಮಳೆಗಾಲದಲ್ಲೆಲ್ಲ ಮಳೆ ನೀರೇ ಸಾಕಾಗುತ್ತೆ. ಹಾಗೆಯೇ ಇದು ಹಸಿದಿರುತ್ತಲ್ಲ ಪೆಪ್ಪರು, ಇದನ್ನು ಉಪ್ಪಿನಕಾಯಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಹಿರಳಿಕಾಯಿ ಅಥವಾ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ತಾರಲ್ಲ, ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ನೋಡ್ತಿರ್ಬೋದು ನೀವು.
ಎಷ್ಟು ಖುಷಿಯಾಗುತ್ತೆ ಅಂದರೆ ಮನೆ ಹತ್ರ ಈ ಥರ ಎಲ್ಲ ಗಿಡಗಳನ್ನ ನೋಡುವಾಗ. ಇದು ಬಂದು ದಾಸವಾಳ, ತುಂಬ ದೊಡ್ಡದಿತ್ತು, ಕಟ್ ಮಾಡಿದ್ದಾರೆ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.